Hey everyone, you're watching News Insights. 10 ವರ್ಷ ಮಕ್ಕಳಿಗೆ 5 ವರ್ಷದ ಮಗನ 8 ವರ್ಷದ ಮಗನ 10ರಿಂದ 20 ವರ್ಷಕ್ಕೆ ಬಂದಂತ ಸಂದರ್ಭದಲ್ಲಿ ಸಂಬಳ ಎಷ್ಟು 30ರಿಂದ 50ಕ್ಕೆ ಬರ್ತದೆ. 50ರಿಂದ 60 ವಯೋಮಿತಿಗೆ ಬಂದಂತ ಸಂದರ್ಭದಲ್ಲಿ ಬ್ಲಡ್ ಪ್ರೆಷರ್ ಎಷ್ಟು, ಬ್ಲಡ್ ಶುಗರ್ 60ರಿಂದ 70ಕ್ಕೆ ಬಂದಾಗ ಪೆನ್ಷನ್ ಎಷ್ಟು, ಪೆನ್ಷನ್ ಎಷ್ಟು 70 ಆದ್ಮೇಲೆ ತಿರ್ಗಾ ವಾಪಸ್ಸು ವಯಸ್ಸೆಷ್ಟು, ವಯಸ್ಸೆಷ್ಟು. ದಿಸ್ ಈಸ್ ಅದೇ ಅಂದ್ರೆ ಈಗ ನೋಡ್ಬೋದು, ಯಾರಾದ್ರೂ 80-85 ವರ್ಷದವರು ಸಿಕ್ಕಿದ್ರೆ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ನಾವೇನ್ ಹೇಳ್ತೇವೆ, ಸೊ ಎಷ್ಟೋ ಸರಿ ಪದೇ ಪದೇ ವಯಸ್ಸೆಷ್ಟು ಕೇಳಿದ್ರೆ ನಮ್ ಅನುಮಾನ ಬಂದ್ಬಿಡುದು, ಏನಪ್ಪ ನಮ್ಗೆ ಏನ್ ಸರಿ ಇಲ್ವೋ ಏನು ಹೇಗಿದೆ ಅಂತ ಬಂದ್ಬಿಡುದು. ಸೊ ಅದಕ್ಕೋಸ್ಕರ ನಂತರ ಇವತ್ತು ಬಹಳ ಮುಖ್ಯವಾದದ್ದು ನಾವು ಏಕೆಂದ್ರೆ ನಾವು ಕುವೆಂಪು ಅವರ ವಿಶ್ವಮಾನವ ಸಂದೇಶವನ್ನು ನಾವು ನೋಡಿದ್ದೇವೆ. ಅಲೆಕ್ಸಾಂಡರ್ ಕೂಡ ಅದನ್ನ ಒಪ್ಕೊಂತಾರೆ. ಅಲೆಕ್ಸಾಂಡರ್ ಕೂಡ ವಿಶ್ವಮಾನವ ಸಂದೇಶ ಏನಪ್ಪಾ ಅಂದ್ರೆ, ಹುಟ್ಟಿದಾಗ ವಿಶ್ವಮಾನವರಾಗೆ ಹುಟ್ಟುತ್ತೇವೆ, ಹೋಗುವಾಗಲೂ ವಿಶ್ವಮಾನವರಾಗೆ ಹೋಗ್ತೇವೆ. ಬಟ್ ಈ ಹುಟ್ಟು ಸಾವಿನ ನಡುವೆ ಎಷ್ಟೋ ಜನ ಅಲ್ಪ ಮಾನವರಾಗ್ತಾರೆ. ಅದರಿಂದ ಹುಟ್ಟಿದಾಗಲೂ ವಿಶ್ವಮಾನವರಾಗಬೇಕು, ಹೋಗುವಾಗಲೂ ವಿಶ್ವಮಾನವರಾಗಬೇಕು. ಹುಟ್ಟು ಸಾವಿನ ನಡುವೆ ಕೂಡ ವಿಶ್ವಮಾನವರಾದ್ರೆ ನಿಜವಾಗ್ಲೂ ನಾವು ಮನುಷ್ಯ ಹುಟ್ಟಿದ್ದು ಸಾರ್ಥಕ. ಅದು ಬಾಳುವುದು ಭಾಗ್ಯ, ಮನುಷ್ಯತ್ವದಿಂದ ಬಾಳುವುದು ಸೌಭಾಗ್ಯ ಅಂತ ಹೇಳಿ. ಅಂದ್ರೆ ಮನಸ್ಸು ತಿಳಿಯಾಗಬೇಕು. ಸಣ್ಣದು ನೀವು ನೋಡಿರ್ಬೋದು, ಎಲ್ಲ ಕಡೆ ಇರುತ್ತೆ. ಅದೇ ಪಕ್ಕದ್ದು ಅಪಾರ್ಟ್ಮೆಂಟ್ ತುಂಬಾ ಎಷ್ಟು 15-20 ಫ್ಲೋರ್ದು. ಅವರು ಒಂದು 7-8 ಮನೆಗೆ ಹೋಗಿದ್ವಿ. ಒಬ್ರು ಒಂದ್ ಕಡೆ ಕೂತಿದ್ದಾರೆ, ಇನ್ನೊಂದ್ ಕಡೆ ಕೂತಿದ್ದಾರೆ. ಅವ್ರ ಮುಖದಲ್ಲಿ ನಗು ಇಲ್ಲ. ಅಫ್ಕೋರ್ಸ್ ಸಿಕ್ಕಾಪಟ್ಟೆ ಸಂಪತ್ತಿದೆ. ನನ್ನ ಅರ್ಥದಲ್ಲಿ ಈ ಸಣ್ಣ ಮನೆಯಲ್ಲಿ ನಗ್ತಾ ಇದ್ರಲ್ಲ, ಅವರೇ ಶ್ರೀಮಂತರು ಅಂತ ಹೇಳ್ಬೇಕಾದ್ರೆ. ಇವತ್ತು ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ, ಮಲಿನಗೊಂಡ ಮೇಲೆ ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಲ್ಲ ನಿವೃತ್ತ ನೌಕರರ ಒಂದು ಈ ಸಮಾರಂಭ ನಿಜವಾಗ್ಲೂ ಬಹಳ ಅರ್ಥಪೂರ್ಣವಾದದ್ದು. ಯಾಕೆಂದ್ರೆ ಇವತ್ತು ಮೈಸೂರು ಬ್ಯಾಂಕ್ ಏನಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕೊಡುಗೆ ಬಹಳ ಅದ್ಭುತವಾದದ್ದು. ಅದರಿಂದ ಅವರು ಕೂಡ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ನಮ್ಮನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಗೌರವಿಸಬೇಕು. ನಮ್ಮ ವಿತ್ತ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರ ಜೊತೆ ಕೂಡ ಮಾತಾಡ್ತಾರೆ. ಅಂದ್ರೆ ಸುಮಾರು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಯಿತು. ಮತ್ತು ಇವತ್ತು ಬಂದಿದ್ದಂಥ ಇಬ್ಬರು ಅತಿಥಿಗಳು, ಮಂಜುನಾಥ್ ಅವರು ಮತ್ತು ಸೋಮಶೇಖರ್ ಅವರು ಕೂಡ ಸಂದರ್ಭಕ್ಕೆ ತಕ್ಕನಾಗಿ ಮಾತಾಡಿದರು. ಇಂತಹ ಅಪೂರ್ವವಾದ ಕಾರ್ಯಕ್ರಮ ನಮ್ಮ ಕಮ್ಯೂನ್ನಲ್ಲಿ ನಡೀತಾ ಇರ್ತಕ್ಕಂಥದ್ದಕ್ಕೆ ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಬಂದಿದ್ದಂಥ 700-800 ಜನ ಕಾರ್ಯಕ್ರಮವನ್ನು ಬಿಟ್ಟು ಆಚೆ ಕಡೆ ಹೋಗದೆ ವೇದಿಕೆಯಲ್ಲಿ ಸಭಾಂಗಣದಲ್ಲಿ ಕೂತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಕಮ್ಯೂನಿನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಮಂಜುನಾಥ ಸಂಸದರು ಆಗಿರ್ತಕ್ಕಂಥ ಮಂಜುನಾಥ್ ಅವರಿಗೆ ನಾವು ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಮನವಿ ಪತ್ರದ ವಿಷಯ ಏನಂದ್ರೆ, ನಾವು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮತ್ತು ವಿಲೀನ ಆದಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಆಡಳಿತ ಮಂಡಳಿ ಏನಿದೆ ಅದು ನಮ್ಮನ್ನ ಒಂದೇ ತರನಾಗಿ ನೋಡ್ತಾ ಇಲ್ಲ. ಅವರಿಗೆ ಒಂದು ಕಾನೂನು, ನಮಗೆ ಒಂದು ಕಾನೂನು ಅಂತಕ್ಕಂಥ ಒಂದು ಪ್ರವೃತ್ತಿಯನ್ನ ನಾವು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜ್ಮೆಂಟು. ಅದನ್ನ ನೀವು ಪರಿಹಾರ ಮಾಡಿಕೊಡ್ಬೇಕು. ನಮ್ಮನ್ನು ಕೂಡ ಈಕ್ವಲ್ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೌಕರರ ತರನೇ ನಮ್ಮನ್ನು ಕೂಡ ನಿವೃತ್ತರನ್ನ ನೋಡಬೇಕು ಅಂತಕ್ಕಂಥದ್ದನ್ನ ನಾವು ಅವರಿಗೆ ಮನವಿ ಪತ್ರದ ಮೂಲಕ ಸರ್ಕಾರಕ್ಕೆ, ಮಂತ್ರಿಗಳಿಗೆ ತಿಳಿಸೋದಕ್ಕೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ.